ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ಇರಾನ್ ಮೇಲೆ ಮಾಡಿದ ದಾಳಿಯ ಬಗ್ಗೆ ಅಂತಾರಾಷ್ಟ್ರೀಯವಾಗಿ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇವೆ. ರಷ್ಯಾ ಹಾಗೂ ಚೈನಾಗಳು ಈ ದಾಳಿಯನ್ನು ತೀವ್ರವಾಗಿ ಖಂಡಿಸಿವೆ. ಅಮೆರಿಕದ ದಾಳಿ ಇರಾನ್ಗೆ ಹೆಚ್ಚು ಉಪಯೋಗವನ್ನು ಮಾಡಿಕೊಡುತ್ತೆ ಅಂತ ರಷ್ಯಾದ ಮಾಜಿ ಅಧ್ಯಕ್ಷ ಡೆಮಿಟ್ರಿ ಮೆಡ್ವೆಡೇವ್ ಹೇಳಿದ್ದಾರೆ. ಇರಾನ್ ಈ ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ. ಈ ದಾಳಿಯ ಮೂಲಕ ಅಮೆರಿಕ ತನ್ನ ಮತದಾರರನ್ನ ವಂಚಿಸಿದೆ ಅಂತ ಇರಾನ್ ಹೇಳಿಕೊಂಡಿದೆ. ಇನ್ನು ಇದೆಲ್ಲದರ ನಡುವೆ ಗಂಟ್ಲಲ್ಲಿ ಮೂಳೆ ಸಿಕ್ಕಾಕೊಂಡ ಹಾಗೆ ಆಡ್ತಾ ಇರೋದು ಪಾಕಿಸ್ತಾನ. ಮೊನ್ನೆ ಅಷ್ಟೇ ಟ್ರಂಪ್ಗೆ ನೋಬೆಲ್ ಕೊಡಬೇಕು ಅಂತ ಹೇಳೋ ಮೂಲಕ ಮೈತುಂಬ ಬೆಣ್ಣೆ ಹಚ್ಚಿ ಮಸಾಜ್ ಮಾಡ್ತಾ ಇದ್ದು ಪಾಕಿಸ್ತಾನ ಈಗ ಅಮೆರಿಕ ಇರಾನ್ ಮೇಲೆ ಮಾಡಿದ ದಾಳಿಯನ್ನ ತೀವ್ರವಾಗಿ ಖಂಡಿಸ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನವೇ ಈ ದಾಳಿಗೆ ಅಮೆರಿಕಾಗೆ ಸಹಾಯ ಮಾಡ್ತು ಅನ್ನೋ ಮಾತುಗಳು ಸೋಷಿಯಲ್ ಮೀಡಿಯಾದ ತುಂಬಾ ಓಡಾಡ್ತಾ ಇವೆ. ಒಟ್ಟಾರೆ ಇರಾನ್ ಮೇಲೆ ಅಮೆರಿಕ ಮಾಡಿದ ದಾಳಿ ಇರಾನ್ ಹಾಗೂ ಪಾಕಿಸ್ತಾನಗಳ ಸಂಬಂಧಗಳನ್ನು ಕೆಡಿಸ್ತಾ ಇದೆ ಅನ್ನೋದಂತೂ ನಿಜ. ಇದರ ಜೊತೆಗೆ ಇರಾನ್ ಕೂಡ ಇಸ್ರೇಲಿನ ಮೇಲೆ ಪ್ರತಿದಾಳಿ ಮಾಡಿದೆ. ಹಾಗಾದರೆ ಅಮೆರಿಕ ಬಾಂಬಿಂಗ್ ಮಾಡಿದ ನಂತರದ ಬೆಳವಣಿಗೆಗಳೇನು? ಬನ್ನಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ. ಮತ್ತೆ ಕೆಲವರು ಈಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು 3 ದಿನಗಳ ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕ್ಯಾಮರಾ, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೂನ್ 27ಕ್ಕೆ ಆರಂಭಗೊಳ್ಳುವ ಈ ತರಬೇತಿ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972 37 9459 9972 37 9459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಅಮೆರಿಕ ಇರಾನಿನ 3 ಪ್ರಮುಖ ಅಣು ಪರೀಕ್ಷಾ ಕೇಂದ್ರಗಳ ಮೇಲೆ B2 ಬಾಂಬರ್ಗಳನ್ನು ಬಳಸಿ ದಾಳಿ ಮಾಡಿದೆ. ನಾವು ಇಸ್ರೇಲ್ ಜೊತೆ ಸೇರಿ ಇರಾನ್ ಮೇಲೆ ದಾಳಿ ಮಾಡಬೇಕಾ ಬಾಡವಾ ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಇನ್ನೂ 15 ದಿನ ಬೇಕು ಅಂತ ಹೇಳಿದ್ದ ಅಮೆರಿಕ ಇರಾನ್ಗೆ ಶಾಕ್ ಕೊಟ್ಟಿದೆ. ಹೇಗೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವ ಮೊದಲು ಏನನ್ನೂ ಮಾತಾಡದೆ ಮಾಕ್ ಡ್ರಿಲ್ ಮಾಡ್ಕೊಳ್ಳಿ ಅಂತ ಭಾರತೀಯರಿಗೆ ಹೇಳಿ ನಿಜವಾದ ಡ್ರಿಲ್ ಅನ್ನು ಪಾಕಿಸ್ತಾನದಲ್ಲಿ ಮಾಡಿಸ್ತೋ, ಹಾಗೆ ಅಮೆರಿಕ ಕೂಡ ಇರಾನ್ ಮೇಲೆ ಸದ್ಯಕ್ಕೆ ದಾಳಿ ಮಾಡೋದಿಲ್ಲ ಅನ್ನೋ ಥರದ ಮಾತುಗಳನ್ನು ಹೇಳ್ತಲೇ ಒಂದು ಸರ್ಪ್ರೈಸ್ ಅನ್ನು ಕೊಟ್ಟಿದೆ. ಇನ್ನು ಈ ದಾಳಿ ಏಕಾಏಕಿ ಆಗಿದ್ದೇನಲ್ಲ, ಅದಕ್ಕಾಗಿ ಅಮೆರಿಕ ತಿಂಗಳುಗಳ ಕಾಲ ತಯಾರಿಯನ್ನು ಮಾಡಿಕೊಂಡಿತ್ತು ಅಂತ ಅಮೆರಿಕದ ಸೇನಾಧಿಕಾರಿ ಜನರಲ್ ಡಾನ್ ಕೇನ್ ತಿಳಿಸಿದ್ದಾರೆ. ಗೆಳೆಯರೆ, ಈ ಹಿಂದಿನ ವಿಡಿಯೋದಲ್ಲಿ ಇರಾನ್ ಮೇಲೆ ದಾಳಿ ಮಾಡಬೇಕು ಅನ್ನೋ ಪ್ಲಾನ್ ಯಾವಾಗ ಸಿದ್ಧ ಆಯಿತು ಅಂತ ನಿಮಗೆ ಹೇಳಿದ್ದೆ. ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಫೆಬ್ರವರಿಯಲ್ಲಿ ಅಮೆರಿಕಾಗೆ ಹೋದ್ರಲ್ಲ, ಆಗಲೇ ಅವರು ಇರಾನ್ ಮೇಲೆ ದಾಳಿ ಮಾಡಬೇಕಾದ ಅಗತ್ಯವನ್ನು ಟ್ರಂಪ್ಗೆ ವಿವರಿಸಿದರು. ಅಲ್ಲಿ ಅಮೆರಿಕ ನೇತೃತ್ವದಲ್ಲಿ ಆಗ್ತಾ ಇರೋ ಐಮ್ಯಾಕ್ ಅನ್ನೋದು ಮುಂದುವರಿಬೇಕು ಅಂದರೆ ಇರಾನ್ನಲ್ಲಿ ಆಡಳಿತದ ಬದಲಾವಣೆ ಆಗಬೇಕಾಗಿರೋದು ಅತಿ ಮುಖ್ಯ ಅನ್ನೋ ವಿಷಯವನ್ನು ಟ್ರಂಪ್ಗೆ ನೇತನ್ಯಾಹು ಅರ್ಥ ಮಾಡಿಸಿದ್ರು. ನಿಮಗೆ ನೆನಪಿರಬೇಕು, ಅಕ್ಟೋಬರ್ 7, 2023ರಲ್ಲಿ ಇಸ್ರೇಲ್ ಮೇಲೆ ಹಮಾಸ್ ದಾಳಿಯನ್ನು ಮಾಡ್ತು. ಅದಕ್ಕೆ ಕೆಲವೇ ತಿಂಗಳುಗಳ ಮೊದಲು ಭಾರತದಿಂದ UAE, ಸೌದಿ ಅರೇಬಿಯಾಗಳ ಮೂಲಕ ಜೋರ್ಡಾನನ್ನು ತಲುಪಿ ಅಲ್ಲಿಂದ ಇಸ್ರೇಲಿನ ಹೈಫಾ ಬಂದರಿನ ಮೂಲಕ ಮೆಡಿಟರೇನಿಯನ್ ಸಮುದ್ರವನ್ನು ದಾಟಿ ಯುರೋಪನ್ನು ಸಂಪರ್ಕಿಸುವ ವ್ಯಾಪಾರಿ ಮಾರ್ಗವೊಂದರ ಬಗ್ಗೆ ಇಸ್ರೇಲ್, ಭಾರತ, ಅಮೆರಿಕ ಹಾಗೂ ಅರಬ್ ದೇಶಗಳು ಚರ್ಚೆ ಮಾಡಿದ್ವು. ಈ ಮಾರ್ಗವನ್ನು ಚೈನಾದ ಬೆಲ್ಟ್ ಅಂಡ್ ರೋಡ್ಗೆ ಪರ್ಯಾಯ ಮಾರ್ಗ ಅಂತ ಬಿಂಬಿಸಲಾಗಿತ್ತು. ಅಷ್ಟೇ ಅಲ್ಲ, ಚಾಬಹಾರ್ ಬಂದರಿನ ಮೂಲಕ ರಷ್ಯಾ ಹಾಗೂ ಯುರೋಪನ್ನು ಸಂಪರ್ಕಿಸುವ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ಗೆ ಕೂಡ ಇದು ಪರ್ಯಾಯವಾಗುತ್ತೆ ಅಂತ ಹೇಳಲಾಗಿತ್ತು. ಈ ಮಾರ್ಗ ಕೇವಲ ಒಂದು ವ್ಯಾಪಾರಿ ಮಾರ್ಗ ಮಾತ್ರ ಆಗಿರಲಿಲ್ಲ, ಅದು ಇಸ್ರೇಲ್ ಹಾಗೂ ಅರಬ್ ದೇಶಗಳ ಸಂಬಂಧಗಳನ್ನು ಉತ್ತಮಗೊಳಿಸುವ ಒಂದು ಸೇತುವೆ ಆಗ್ತಾ ಇತ್ತು. ಅಲ್ಲೊಂದು ವ್ಯಾಪಾರಿ ಮಾರ್ಗ ಆದರೆ ಅಬ್ರಹಂ ಅಕಾರ್ಡ್ಗೆ ಮತ್ತಷ್ಟು ಶಕ್ತಿ ಬರ್ತಾ ಇತ್ತು. ವ್ಯಾಪಾರ ಮತ್ತು ಲಾಭದ ಕಾರಣಕ್ಕೆ ಸುನ್ನಿ ದೇಶಗಳು ಯಹೂದಿಗಳ ಜೊತೆಗಿನ ಸಂಬಂಧಗಳನ್ನು ಸುಮಧುರಗೊಳಿಸಿಕೊಳ್ತಾ ಇದ್ವು. ಮತ್ತು ಇದು ಇರಾನಿನ ಮಧ್ಯಪ್ರಾಚ್ಯದ ಪ್ಲಾನ್ ಏನಿದೆ ಅದಕ್ಕೆ ಧಕ್ಕೆ ತರ್ತಾ ಇತ್ತು. ಹೀಗಾಗಿ ಏಕಾಏಕಿಯಲ್ಲಿ ಹಮಾಸ್ ಇಸ್ರೇಲಿನ ಮೇಲೆ ದಾಳಿ ಮಾಡ್ತು. ಸೊ ಐಮ್ಯಾಕ್ ಯೋಜನೆ ಕೂಡ ನಿಂತೋಯ್ತು. ಮುಂದೆ ಕೂಡ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸಬೇಕು ಅಂದರೆ ಇರಾನಿನ ಆಡಳಿತದಲ್ಲಿ ಬದಲಾವಣೆ ಆಗಬೇಕು ಅನ್ನೋದು ಬಿಬಿ ನೆತನ್ಯಾಹು ಅವರ ನಂಬಿಕೆ. ಹೀಗಾಗಿ ಅಮೆರಿಕದ ಅಧ್ಯಕ್ಷರಾಗಿ ಟ್ರಂಪ್ ಅಧಿಕಾರವನ್ನು ಸ್ವೀಕರಿಸಿದ ಕೂಡಲೇ ಇಸ್ರೇಲ್ ಹಾಗೂ ಅಮೆರಿಕದ ನಡುವೆ ಮಾತುಕತೆಗಳಾದವು. ಇರಾನ್ ಅಣ್ವಸ್ತ್ರಗಳನ್ನು ಸಿದ್ಧಪಡಿಸಿಕೊಳ್ತಾ ಇದೆ ಅನ್ನೋ ಕಾರಣವನ್ನು ಮುಂದಿಟ್ಟು ಅಮೆರಿಕ ಇರಾನ್ಗೆ ಅಂತಿಮ ಗಡುವನ್ನು ಕೊಡ್ತು, ಶರಣಾಗೋದಕ್ಕೆ ಟೈಮ್ ಕೊಡ್ತು. 60 ದಿನಗಳ ಗಡುವು ಮುಗಿದ ಬೆನ್ನಲ್ಲೇ ಇರಾನ್ ಮೇಲೆ ಇಸ್ರೇಲಿನ ದಾಳಿ ಆಯಿತು. ಅದಕ್ಕೆ ಇರಾನ್ ತೀವ್ರ ಪ್ರತಿರೋಧವನ್ನು ಒಡ್ಡಿದ ನಂತರ ಅಮೆರಿಕ ಕೂಡ ಕಣಕ್ಕಿಳಿತು. ಆಪರೇಷನ್ ಮಿಡ್ನೈಟ್ ಹ್ಯಾಮರ್ ಹೆಸರಿನ ದಾಳಿಯಲ್ಲಿ
ಅಮೆರಿಕದ 7 B-2 ಬಾಂಬರ್ಗಳು ಸೇರಿದಂತೆ 125 ಮಿಲಿಟರಿ ಏರ್ಕ್ರಾಫ್ಟ್ಗಳು ಇರಾನಿನ ಮೇಲೆ ದಾಳಿ ಮಾಡಿದ್ವು. ನೆತಾನ್ಸ್, ಇಸ್ಫಹಾನ್ ಹಾಗೂ ಫೋರ್ಡೋಗಳ ಮೇಲೆ ಬಾಂಬಿಂಗ್ ಆಯಿತು. ನಾವು ನಮ್ಮ ಗುರಿಯನ್ನ ಸಾಧಿಸಿದ್ವಿ ಅಂತ ಅಮೆರಿಕ ಹೇಳಿಕೊಂಡಿದೆ. ಇನ್ನು ಇಲ್ಲಿ ಮುಂದಿನ ಬೆಳವಣಿಗೆಗಳು ಇರಾನಿನ ಬುದ್ಧಿವಂತಿಕೆ ಮತ್ತು ಅವರ ಪ್ರತಿಕ್ರಿಯೆಗಳ ಮೇಲೆ ಆಧಾರ ಪಟ್ಟಿರುತ್ತವೆ. ಇನ್ನು ಈಗಾಗಲೇ ಇರಾನ್ ಕೂಡ ಖೈಬರ್ ಶಿಕಾನ್ ಮಿಸೈಲ್ಗಳನ್ನು ಬಳಸಿ ಇಸ್ರೇಲಿನ ಮೇಲೆ ದೊಡ್ಡ ಪ್ರಮಾಣದ ದಾಳಿಯನ್ನು ಮಾಡಿದೆ. ಖೈಬರ್ ಶಿಕಾನ್ ಅನ್ನೋದು ಸಾಲಿಡ್ ಫ್ಯೂಯಲ್ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದರ ಹೆಸರಿನ ಹಿಂದೆ ಕೂಡ ಒಂದು ವಿಶೇಷ ಇದೆ. ಖೈಬರ್ ಅಂದರೆ ನಿಮಗೆ ಈ ಹಿಂದೆ ಹೇಳಿದ್ದೆ, ಸಾಮಾನ್ಯ ಶಕ 628ರಲ್ಲಿ ಯಹೂದಿಗಳು ವಾಸ ಮಾಡ್ತಾ ಇದ್ದ ಮದೀನಾದ ಸಮೀಪದ ಒಂದು ಊರು ಖೈಬರ್. ಅದರ ಮೇಲೆ ಮೊಹಮ್ಮದ್ ಪೈಗಂಬರ್ ಅವರ ಸೇನೆ ದಾಳಿ ಮಾಡುತ್ತೆ. ಆ ದಾಳಿಯ ನೇತೃತ್ವವನ್ನು ಅಲಿ ಅವರು ವಹಿಸಿಕೊಳ್ತಾರೆ. ಅಲಿ ಶಿಯಾ ಮುಸ್ಲಿಮರ ಮೊದಲ ಇಮಾಮ್ ಅಂತ ಗೌರವಿಸಲ್ಪಡ್ತಾರೆ. ಈ ಖೈಬರ್ನ ಹೆಸರನ್ನು ಮಿಸೈಲ್ಗೆ ಬಳಸಿದ್ದಾರೆ. ಇನ್ನು ಶಿಕಾನ್ ಅಂದರೆ ವಿನಾಶಕ ಅಥವಾ ಭೇದಕ ಅಂತ ಅರ್ಥ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಖೈಬರ್ ಶಿಕಾನ್ ಅಂದರೆ ಯಹೂದಿಗಳ ಕೋಟೆಯನ್ನು ಭೇದಿಸುವ ಆಯುಧ. ಇಲ್ಲಿ ಇರಾನ್ ತನ್ನ ಆಯುಧಗಳಿಗೆ ಕೂಡ ಯಹೂದಿಗಳನ್ನು ಗುರಿಯಾಗಿಸ್ಕೊಂಡೇ ಹೆಸರಿಡುತ್ತೆ ಅಂದರೆ ಇಸ್ರೇಲ್ ಮೇಲೆ ಅವರಿಗಿರೋ ದ್ವೇಷ ಎಂಥದ್ದು ಯೋಚನೆ ಮಾಡಿ. ಇನ್ನು ಈ ಖೈಬರ್ ಶಿಕಾನ್ನಲ್ಲಿ 2 ವೇರಿಯಂಟ್ಗಳಿವೆ. ಮೊದಲ ವೇರಿಯಂಟ್ 1450 ಕಿಲೋಮೀಟರ್ಗಳಷ್ಟು ದೂರ ಹೋಗುತ್ತೆ. ಖೈಬರ್ ಶಿಕಾನ್ 2 ಅನ್ನೋದು ಸುಮಾರು 1800 ಕಿಲೋಮೀಟರ್ಗಳಷ್ಟು ರೇಂಜನ್ನು ಹೊಂದಿದೆ. ಇದರಿಂದ ಇಸ್ರೇಲ್, ಇರಾಕ್, ಸೌದಿ ಅರೇಬಿಯಾ ಮತ್ತು ಪೂರ್ವ ಮೆಡಿಟರೇನಿಯನ್, ಟರ್ಕಿ ಮುಂತಾದ ದೇಶಗಳನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಇದು 550 kg ತೂಕದ ವಾರ್ ಹೆಡ್ ಅನ್ನು ಹೊತ್ತು ಸಾಗುತ್ತೆ. 11.4 ಮೀಟರ್ ಉದ್ದ, 0.76 ಮೀಟರ್ ವ್ಯಾಸ ಮತ್ತು ವಾರ್ ಹೆಡ್ ಸೇರಿ ಸುಮಾರು 6 ಟನ್ಗಳಷ್ಟು ತೂಕವನ್ನು ಇದು ಹೊಂದಿದೆ. ಈ ಮಿಸೈಲನ್ನು ಹಿಂದೆ ಅಂದರೆ ಅಕ್ಟೋಬರ್ 1, 2024ರಲ್ಲಿ ಇರಾನ್ ಇಸ್ರೇಲ್ನ ಮೇಲೆ 181 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಉಡಾಯಿಸ್ತಲ್ಲ, ಆಗ ಖೈಬರ್ ಶಿಕಾನ್ ಕ್ಷಿಪಣಿಗಳನ್ನು ಕೂಡ ಬಳಸಿತ್ತು. ಅವುಗಳನ್ನು ಇಸ್ರೇಲ್ನ ನೆವಾತಿಮ್, ತೆಲ್ನಾಫ್ ಮತ್ತು ಹ್ಯಾಡ್ಜೆರಿಮ್ ವಾಯುನೆಲೆಗಳು ಹಾಗೂ ಮೊಸಾದ್ನ ಕೇಂದ್ರ ಸ್ಥಾನವನ್ನು ಗುರಿಯಾಗಿಸಿಕೊಂಡು ಪ್ರಯೋಗಿಸಲಾಗಿತ್ತು. ಇಸ್ರೇಲಿನ ಏರ್ ಡಿಫೆನ್ಸ್ ಅವತ್ತು ಸಾಕಷ್ಟು ಮಿಸೈಲ್ಗಳನ್ನು ನ್ಯೂಟ್ರಲೈಸ್ ಮಾಡಿದರೂ ಕೂಡ ಕೆಲ ಖೈಬರ್ ಶಿಕಾನ್ ಕ್ಷಿಪಣಿಗಳು ನೆವಾತಿಮ್ ಮತ್ತು ರಮೋನ್ ವಾಯುನೆಲೆಗಳಿಗೆ ಒಂದಷ್ಟು ಹಾನಿಯನ್ನುಂಟು ಮಾಡಿದವು. ಈ ಕ್ಷಿಪಣಿಗಳನ್ನು ಈಗ ಅಮೆರಿಕದ ದಾಳಿಯ ನಂತರ ಇರಾನ್ ಇಸ್ರೇಲಿನ ಮೇಲೆ ಮತ್ತೆ ಬಳಕೆ ಮಾಡಿದೆ. ಈ ಬಾರಿ ಸುಮಾರು 40 ಕ್ಷಿಪಣಿಗಳನ್ನು ಹೈಫಾ ಹಾಗೂ ತೆಲ್ ಅವೀವ್ಗಳ ಮೇಲೆ ದಾಳಿಗೆ ಬಳಸಲಾಗಿದೆ. ಹೈಫಾದ ಅಲ್ ಜರೀನಾ ಗ್ರ್ಯಾಂಡ್ ಮಸೀದಿಯ ಮೇಲೆ ಕೂಡ ಈ ಮಿಸೈಲುಗಳು ಬಿದ್ದಿವೆ ಅಂತ ಹೇಳ್ತಾ ಇದ್ದಾರೆ. ಈ ದಾಳಿಯಲ್ಲಿ ಸುಮಾರು 60 ಮಂದಿ ಗಾಯಗೊಂಡಿರುವುದಾಗಿ ವರದಿಗಳು ಬರ್ತಾ ಇದೆ. ಗೆಳೆಯರೆ, ಈ ಮಿಸೈಲ್ಗಳನ್ನು 80% 90% ಇಸ್ರೇಲಿನ ಏರ್ ಡಿಫೆನ್ಸ್ ನಿಯಂತ್ರಿಸಿದೆ ಅಂತ ಹೇಳಲಾಗ್ತಾ ಇದೆ. ಆದರೂ ಖೈಬರ್ ಶಿಕಾನ್ ಅನ್ನೋದು ತುಂಬ ಡಿಫ್ರೆಂಟ್ ಆಗಿ ಡಿಸೈನ್ ಆದ ಮಿಸೈಲ್. ಇದರ ಚಲನಾತ್ಮಕ ವಾರ್ ಹೆಡ್ ಹಾಗೂ ಕಡಿಮೆ ಎತ್ತರದಲ್ಲಿ ಇದು ಗ್ಲೈಡ್ ಆಗೋದ್ರಿಂದ ಆರೋ 3 ಮತ್ತು ಥಾಡ್ ನಂತ ಏರ್ ಡಿಫೆನ್ಸ್ಗಳ ಕಣ್ಣು ತಪ್ಪಿಸೋದ್ರಲ್ಲಿ ಕೂಡ ಇದು ಯಶಸ್ವಿ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಇಸ್ರೇಲಲ್ಲಿ ಒಂದಷ್ಟರ ಮಟ್ಟಿಗಿನ ನಷ್ಟಕ್ಕೆ ಕಾರಣ ಆಗಿದೆ. ಇನ್ನು ಇಸ್ರೇಲ್ ಕೂಡ ಅತ್ಯಂತ ಉತ್ಸಾಹದಿಂದ ದಾಳಿಯನ್ನು ಮುಂದುವರಿಸ್ತಾ ಇದೆ. ಈ ಸಂಘರ್ಷಕ್ಕೆ ಅಮೆರಿಕ ಎಂಟರ್ ಆಗಿದ್ದು ಅವರ ಉತ್ಸಾಹ ಮತ್ತು ಶಕ್ತಿ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದೆ. ಸೊ ಇಸ್ರೇಲ್ ಇಲ್ಲಿ ಇರಾನಿನ ವಾಯುನೆಲೆಗಳನ್ನು ಉಡೀಸ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಅವರ ಮಿಸೈಲ್ ಲಾಂಚಿಂಗ್ ಸಾಮರ್ಥ್ಯವನ್ನು ನಷ್ಟ ಮಾಡೋದಕ್ಕೆ ಇಸ್ರೇಲ್ ಪ್ರಯತ್ನ ಪಡ್ತಾ ಇದೆ. ಭಾನುವಾರ ಇರಾನಿನ ಸುಮಾರು 8ಕ್ಕೂ ಹೆಚ್ಚು ಮಿಸೈಲ್ ಲಾಂಚರ್ಗಳನ್ನು ಇಸ್ರೇಲ್ ಹೊಡೆದು ಕೆಡವಿದೆ. ಇಲ್ಲಿ ಇಸ್ರೇಲ್ ತನ್ನ ದಾಳಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಕೂಡ ಬಿಡುಗಡೆ ಮಾಡಿದೆ. ಇನ್ನು ಇದೆಲ್ಲದರ ನಡುವೆ ಮಂಗನ ಹಾಗೆ ಕಾಣ್ತಾ ಇರೋದು ಪಾಕಿಸ್ತಾನ. ಮೊನ್ನೆ ಅಷ್ಟೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನೀರ್ ಅಮೆರಿಕಾಗೆ ಹೋಗಿ ಬಿರಿಯಾನಿ ತಿಂದು ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ಬಂದ. ಆತ ಹಾಗೆ ವಾಪಸ್ ಬಂದು ಬೆನ್ನಲ್ಲೇ ಪಾಕಿಸ್ತಾನದ ಪ್ರಧಾನಿಯಿಂದ ಹಿಡಿದು ಅಲ್ಲಿನ ಎಲ್ಲ ಜೋಕರ್ರುಗಳು ಟ್ರಂಪ್ಗೆ ನೊಬೆಲ್ ಕೊಡಬೇಕು, ನಾವು ಅವರ ಹೆಸರನ್ನು ನೊಬೆಲ್ ಪ್ರಶಸ್ತಿಗೆ ಸೂಚಿಸ್ತೀವಿ ಅಂತ ಹೇಳ್ಕೊಂಡು ಓಡಾಡೋದಕ್ಕೆ ಶುರು ಮಾಡಿದರು. ಹಾಗವರು ಟ್ರಂಪ್ಗೆ ಬೆಣ್ಣೆ ಹಚ್ಚಿ ಇನ್ನು ಕೈ ತೊಳ್ಕೊಳ್ಳೋ ಮೊದಲೇ ಅಮೆರಿಕ ಇರಾನ್ನ ಮೇಲೆ ಭಯಾನಕವಾಗಿ ದಾಳಿ ಮಾಡಿದೆ. ಮೊನ್ನೆ ಅಷ್ಟೇ ಪಾಕಿಸ್ತಾನದ ಪ್ರಧಾನಿಯನ್ನು ವಿದೂಷಕ ಇರಾನ್ಗೆ ಹೋಗಿ ನಿಮ್ಮ ಅಣ್ವಸ್ತ್ರ ಕಾರ್ಯಕ್ರಮಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದ. ಅವನು ಏನು ಹೇಳಿದ್ನು, ಅವ್ರು ಏನು ಅರ್ಥ ಮಾಡ್ಕೊಂಡ್ರು, ಆದರೆ ಇಸ್ರೇಲ್ ನಮ್ಮ ಮೇಲೆ ಅಣುದಾಳಿ ಮಾಡಿದರೆ ಪಾಕಿಸ್ತಾನ ನಮ್ಮ ಪರ, ಇಸ್ರೇಲ್ ಮೇಲೆ ಪ್ರತಿದಾಳಿ ಮಾಡುತ್ತೆ ಅಂತ ಇರಾನಿನ ಮಾಜಿ ಸೇನಾಧಿಕಾರಿಯೊಬ್ಬ ಹೇಳ್ಬಿಟ್ಟ. ಅಷ್ಟೇ ಪಾಕಿಸ್ತಾನದ ತೊಡೆಗಳು ನಡಗೋದಕ್ಕೆ ಶುರುವಾದವು. ನೋ 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 ನಾವು ಹಂಗೆಲ್ಲ ಹೇಳಿಲ್ಲಪ್ಪ, ಈ ಆಟಕ್ಕೆ ನಾವಿಲ್ಲ ಅಂತ ಪಾಕಿಸ್ತಾನ ಇರಾನ್ನ ಗಡಿಗಳನ್ನೇ ಬಂದು ಮಾಡ್ತು. ಇಷ್ಟಾದ ಮೇಲೆ ಅವರು ಟ್ರಂಪ್ಗೆ ಬೆಣ್ಣೆ ಹಚ್ಚಿದ್ರು. ಈಗ ಟ್ರಂಪ್ ಇರಾನ್ನ ಮೇಲೆ ದಾಳಿ ಮಾಡಿದ್ದಾರೆ.
ಟ್ರಂಪೇ ನಮ್ಮ ದೇವರು ಅಂತಿದ್ದು ಪಾಕಿಸ್ತಾನ ಈಗ ಅಮೆರಿಕಾದ ದಾಳಿಗಳನ್ನು ಖಂಡಿಸ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕಾದ ದಾಳಿಗೆ ಪಾಕಿಸ್ತಾನನೇ ಸಹಾಯ ಮಾಡಿದೆ ಅನ್ನೋ ವದಂತಿಗಳು ಕೂಡ ಹಬ್ಬುತ್ತಾ ಇವೆ. ಅಕಸ್ಮಾತ್ ಅದೇನಾದರೂ ಸಾಬೀತಾದರೆ ಅಂಥ ಅನುಮಾನಗಳು ಇರಾನ್ಗೆ ಬಂದರೂ ಕೂಡ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಹಾಗೂ ಇರಾನ್ನ ಸಂಬಂಧಗಳು ಕೆಡುತ್ತವೆ. ಅಷ್ಟೇ ಅಲ್ಲ, ಇರಾನ್ ಮತ್ತು ಇಸ್ರೇಲ್ನ ಸಂಘರ್ಷ ತೀವ್ರವಾದರೂ ಕೂಡ ಅದರ ಪರಿಣಾಮ ಬಲೂಚಿಸ್ತಾನದಲ್ಲಿ ಉಂಟಾಗತ್ತೆ. ಈಗ ಬೆಣೆ ಕಿತ್ತು ಬಾಲ ಸಿಗಿಸ್ಕೊಂಡು ಕೋತಿ ಥರ ಒದ್ದಾಡ್ತಾ ಇದೆ ಪಾಕಿಸ್ತಾನ. ಈ ಮಧ್ಯೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸುಮಾರು 35 ನಿಮಿಷಗಳ ಕಾಲ ಇರಾನಿನ ಅಧ್ಯಕ್ಷ ಪೆಜೆಶ್ಕಿಯಾನ್ ಜೊತೆ ದೂರವಾಣಿಯಲ್ಲಿ ಮಾತಾಡಿದ್ದಾರೆ. ಮಾತುಕತೆಯ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಭಾರತ ಇರಾನ್ಗೆ ಸಲಹೆಯನ್ನು ಕೊಟ್ಟಿದೆ. ಇರಾನಿನ ವಿದೇಶಾಂಗ ಸಚಿವ ರಷ್ಯಾಗೆ ಹೋಗ್ತಾ ಇದ್ದಾರೆ. ರಷ್ಯಾದ ಮಾಜಿ ಅಧ್ಯಕ್ಷ ಮೆಡ್ವೆಡೇವ್ ಈ ದಾಳಿಯಿಂದ ಇರಾನ್ಗೆ ಲಾಭ ಆಗೋ ಸಾಧ್ಯತೆಗಳಿವೆ. ಅಮೆರಿಕದ ವಿರುದ್ಧ ಒಂದಷ್ಟು ದೇಶಗಳು ಇರಾನಿನ ಬೆಂಬಲಕ್ಕೂ ನಿಲ್ಲತ್ವೆ. ಇರಾನಿಗೆ ಅಣು ಸಿಡಿ ತಲೆಗಳನ್ನು ಕೂಡ ಕೊಡಬಹುದು ಅನ್ನೋ ಬಾಂಬನ್ನು ಹಾಕಿದ್ದಾರೆ. ಬಹುಶಃ ಆ ಕೆಲಸವನ್ನು ರಷ್ಯಾ ಮಾಡಲಾರದೇನೋ. ಇಲ್ಲಿ ಉತ್ತರ ಕೊರಿಯಾದ ವಿಷಯದಲ್ಲಿ ಏನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಉತ್ತರ ಕೊರಿಯಾ ಇರಾನ್ಗೆ ಅಮೆರಿಕದ ವಿರುದ್ಧ ಅಣು ಸಿಡಿ ತಲೆಗಳನ್ನು ಕೊಟ್ಟರೂ ಕೊಡಬಹುದು. ಇನ್ನು ಚೈನಾ ಕೂಡ ನೇರವಾಗಿ ಯುದ್ಧದಲ್ಲಿ ಭಾಗಿಯಾಗದೇ ಇದ್ರೂ ಇರಾನಿಗೆ ಹಿಂದೆ ನಿಂತು ಒಂದಷ್ಟು ಆಯುಧ ಸರಬರಾಜನ್ನಂತೂ ಮಾಡುತ್ತೆ. ಸೊ ಇದು ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದು ಇರಾನಿನ ನಡೆಯ ಮೇಲೆ ಆಧಾರ ಪಟ್ಟಿರುತ್ತೆ. ಇದು ಗೆಳೆಯರೆ ಇಸ್ರೇಲ್ ಇರಾನ್ ಸಂಘರ್ಷಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.